ಸಭೆಯಲ್ಲಿ ಭಾರತ ಹೇಗೆ ಲೋಕಪೂಜ್ಯ ಆಗ್ತದೆ ಅಂತ ವಿವರಣೆ ಕೊಡುವಾಗ ಅದರಲ್ಲಿ ಕೃಷ್ಣನ ಪಟ್ಟಿಯಲ್ಲಿ ಕೃಷ್ಣನ ಹೆಸರಿಲ್ಲ, ದ್ರೌಪದಿಯೂ ಇಲ್ಲ, ಸುಭದ್ರೆಯೂ ಇಲ್ಲ. ಅದು ಕೂಡ ಬಹಳ ಗಮನೀಯವಾದಂತಹ ವಿಷಯ. ಭಗವದ್ಗೀತೆ ಪಂಚಮ ವೇದ ಅಂತ ಹಿಂದೂಗಳ ಪರಿಕಲ್ಪನೆ ಪ್ರಕಾರ, ಜೈನರಿಗೆ ಅದು ಮುಖ್ಯ ಅಲ್ಲ. ಅವರಿಗೆ ಮಹಾಭಾರತವೋ ರಾಮಾಯಣವೋ ಅವರಿಗೆ ಮುಖ್ಯ ಅಲ್ಲ, ಆದರೆ ವಸ್ತು ಅಲ್ಲಿ ಅದು. ಪಂಪ ರಾಮಾಯಣ ಮತ್ತು ಮಹಾಭಾರತವನ್ನು ಓದಿದ್ದ, ಅಧ್ಯಯನ ಮಾಡಿದ್ದ ಎಂಬುದಕ್ಕೆ. ಯಾಕೆಂದರೆ ವಿಕ್ರಮಾರ್ಜುನ ವಿಜಯದಲ್ಲಿ ರಾಮಾಯಣದ ಉಲ್ಲೇಖ ಬರ್ತದೆ, ಹಲವು ಕಡೆ ಬರ್ತದೆ ರಾಮಾಯಣದ ಉಲ್ಲೇಖ. ದುರ್ಯೋಧನನಿಗೆ ಬುದ್ಧಿ ಹೇಳುವಂತಹ ಭೀಷ್ಮರ ಮಾತಿನಲ್ಲಿ ಇತ್ಯಾದಿಗಳಲ್ಲಿ ಬರ್ತದೆ. ಆದ ಕಾರಣ ಅವ ರಾಮಾಯಣವನ್ನು ಮಹಾಭಾರತವನ್ನು ಓದಿದ್ದು ಮಾತ್ರ ಅಲ್ಲ, ಅಧ್ಯಯನ ಮಾಡಿದ್ದ ಎಂಬುದು ನಮ್ಗೆ ಗೊತ್ತಾಗ್ತದೆ. ಆದರೆ ಅವರಿಗೆ ಮುಖ್ಯ ಅಲ್ಲ, ಕೃತಿ ರಚನೆ ಮಾಡುವಾಗ ಅವರಿಗೆ ಅದು ಮುಖ್ಯ ಅಲ್ಲ, ಕೃಷ್ಣನು ಮುಖ್ಯ ಅಲ್ಲ. ದ್ರೌಪದಿಯ ವಸ್ತ್ರಾಪರಣದ ಪ್ರಸಂಗವೇ ಇಲ್ಲ. ಅರ್ಜುನನ ಹೆಂಡತಿ ಇಷ್ಟು ಮಂದಿಯ ಎದುರು ವಸ್ತ್ರಾಪರಣಕ್ಕೆ ಒಳಗಾಗುವುದು ಪಂಪನಿಗೆ ಇಷ್ಟವೇ ಇಲ್ಲ. ಆದ ಕಾರಣ ಅದನ್ನು ಬಿಟ್ಟಿದ್ದಾನೆ. ಭಗವದ್ಗೀತೆ ಇಷ್ಟು ಸುದೀರ್ಘವಾದಂತಹ ಪಂಚಮ ವೇದ ಅಂತ ಹೇಳುವಂಥ ಭಗವದ್ಗೀತೆ 2 ಪದ್ಯಗಳಲ್ಲಿ ಮುಗಿಸೇ ಬಿಡ್ತಾನೆ. ನಾನು ಮಾಡಬೇಕಾದ ಕೆಲಸ, ನೀನು ನನ್ನ ಜೊತೆಗಿರು ಅಷ್ಟೇ.